ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಅಷ್ಟೇ. ಶುಭ ನೋಡಿ ಸೋಮ ಅಂದರೆ ಗೂಬೆ ಕಾಣ್ತಲ್ಲ ಮಾಮ ಅಂತ. ಹಿಂಗೆ ಏನು ಮಾಡ್ತೀರಾ, ಸಮಯ ಪ್ರಜ್ಞೆ ಇರಲ್ಲ ಕೆಲವರಿಗೆ. ಲವಾ ಕುಶನ್ಗೆ ಮುಂದೆ ಏನು ನಡೆಯುತ್ತೆ ಅಂತ ಗೊತ್ತಿತ್ತು. ಇಂಥವರೇ ಯುದ್ಧ ಮಾಡ್ತಾರೆ ನಮ್ಮ ಮೇಲೆ, ಇಂಥವ್ರು ಸೋಲಿಸ್ತಾರೆ ನಮ್ಮನ್ನು ಅಂತ. ಕೃಷ್ಣ ಪರಮಾತ್ಮಂಗೆ ಅದು ಗೊತ್ತಾಗಿ ಅವ್ರಿಬ್ಬರನ್ನು ಕರೆದು ಭಾಷೆ ತೊಗೊಂಡ್ಬಿಡ್ತಾನೆ. ಪಾಂಡವ್ರನ್ನ ಕಾಯೋ ಭಾರ ನಂದು, ನೀವಿಬ್ಬರು ಯುದ್ಧ ಮಾಡಬಾರ್ದು, ಭಾಷೆ ಕೊಡಿ, ಏನು ಅನ್ಸಿದ್ರು ಯಾರಿಗೂ ಹೇಳ್ಬಾರ್ದು ಅಂತ. ಹಂಗೆ ನೋಡಿ, ಇವರು ಜಾಸ್ತಿ ಮಾತಾಡಲ್ಲ, ಏನೋ ಇದೆ ಒಳಗಡೆ. ನೋಡೋಣ, ಸಿನಿಮಾ ಚೆನ್ನಾಗಾಗುತ್ತೆ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಯಾಕೆಂದರೆ ಫಸ್ಟ್ ಪೀರಿಯಡು ಎಲ್ಲರೂ ನೀಟಾಗಿ ನೋಡ್ಕೊಂಡು ಪಾಠ ಕೇಳ್ತಾರೆ. ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಷ್ಟೊತ್ತಿಗೆ ಚೇರೆಲ್ಲ ಹಿಂಗೆ ಚೇಂಜ್ ಆಗ್ತಾ ಇರ್ತವೆ. ಈಗ ನಮ್ಮದು 2ನೇ ಪೀರಿಯಡ್ ಬಂದುಬಿಟ್ವಿ ನಾವು. ನಮ್ಮ ನಿರ್ಮಾಪಕರ ಬಗ್ಗೆ ಮಾತಾಡಲೇಬೇಕು. ನೀವು ಹೇಳಿದ್ರಿ ಬಿಲ್ಲು ವಿದ್ಯೆ ಎಲ್ರಿಗೂ ಸಿದ್ಸೋದಿಲ್ಲ, ಬಿಡಪ್ಪ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ. ಬಿಲ್ಲು ವಿದ್ಯೆ ಎಲ್ರಿಗೂ ಸಿದ್ಸೋದಿಲ್ಲ. ಕರ್ಣ ಅರ್ಜುನ ಇಬ್ಬರೇ ಯುದ್ಧಕ್ಕೋದ್ರೆಲ್ಲ ಗೆದ್ದು ಬರ್ತಾರ ಅಂತ. ನನ್ನಂತ ಯಾರೋ ಬೆಳೆದಂತೆ 30 ಜನಕ್ಕೆ ಕೈ ಕಾಲೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ ತಲೆಗಳನ್ನ ಅಂತ. ಕೈ ಕಾಲೆಲ್ಲ ಕಟ್ ಮಾಡಿ ಬಂದ್ಬಿಟ್ಟು ತಲೆ ಯಾಕೆ ಕಟ್ ಮಾಡಲಿಲ್ಲ ಅಂತ ಯಾರೋ ಕಟ್ ಮಾಡಿ ಹೋಗ್ಬಿಟ್ಟಿದ್ರು ಅಲ್ಲಿ ಅಂದಂತ. ಹಂಗೆ ಯುದ್ಧ ಮಾಡೋರು ಅವರೇ, ಇಲ್ಲ ಅಂತ ನಾನು ಹೇಳಲ್ಲ. ಇವರು ತುಂಬ ಗುಪ್ತಗಾಮಿನಿ. ಇವರು ಮಾತಾಡೋಕೆ ಬಂದಾಗಲೇ ನನಗೆ ಅನ್ನಿಸ್ತು, ಬಾಯಿ ಬಿಟ್ಟು ಜಾಸ್ತಿ ಏನು ಮಾತಾಡಲ್ಲ. ಕೆಲವರು ಕೆಲಸ ಜಾಸ್ತಿ, ಕೆಲವ್ರು ಮಾತು ಜಾಸ್ತಿ, ಈ ಥರ ಇರುತ್ತೆ. ಸಿನಿಮಾ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಪೃಥ್ವಿ ನಂದು ಕಾಂಬಿನೇಷನ್ನು 2-3 ಸಿನಿಮಾ ಮಾಡಿದ್ದೀವಿ. ನಿಶಾ ನನ್ನ ಮಗಳ ಪಾತ್ರ ಮಾಡ್ತಾಯಿದ್ದಾಳೆ, ಒಳ್ಳೇದಾಗಲಮ್ಮ. ಫಸ್ಟ್ ಟೈಮ್ ನಾವಿಬ್ಬರು ಜೋಡಿ. 3 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದಿರಿ. ಎಷ್ಟೆಷ್ಟೋ ಸಿನಿಮಾಗಳು ಮಾಡಿ ಏನೇನೋ ಆಗೋಗ್ಬಿಟ್ರು ಅಂತ ಹೇಳಿ. ಎಲ್ಲರೂ ಒಂದೇ ಥರ ಇರಲ್ಲ. ನಾವು 5 ಜನ ಹೆಣ್ಮಕ್ಳು, ಪಾಂಡವರೇ ಒಂಥರ ಇಲ್ವಲ್ಲ 5 ಜನ ಹೇಳಿ, ನಿದರ್ಶನರು ಇಲ್ಲ. ಧ್ಯೇಯ ಚೆನ್ನಾಗಿರ್ಬೇಕಮ್ಮ. ಫಸ್ಟು ನೋಟ ಹೆಂಗಿರುತ್ತೆ, ನಮ್ಮ ಯೋಚನೆ ಹೆಂಗಿರುತ್ತಂತೆ, ಯೋಚನೆ ಹೆಂಗಿರುತ್ತೆ ನೋಟ ಹೆಂಗಿರುತ್ತೆ ಅಂತ. ಇಂಥದ್ದನ್ನೇ ನೋಡಬೇಕು ಅಂತ ಹುಡಿಕೊಂಡು ಹೋಗ್ತೀವಿ ನಾವು. ಧರ್ಮಸ್ಥಳಕ್ಕೆ ಹೋಗಬೇಕು, ಜೋಗ್ ಪಾಸ್ ನೋಡಬೇಕು ಅಂತ ಏನು ಹುಡಿಕೊಂಡು ಹೋಗ್ತೀವಿ. ಇಂಥ ಟೈಮಲ್ಲಿ 3 ಸಿನಿಮಾ ಮಾಡ್ತಿದ್ದಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಒಡೇರಿ ಹಾಂ, ಧೈರ್ಯ ಮಾಡಿ ದುಡ್ಡು ಹಾಕೋರೇ ಇಲ್ಲ. ಅಂಥ ಟೈಮಲ್ಲಿ 3 ಸಿನಿಮಾ ನಾವು ಮಾಡ್ತೀವಿ, ಮಾಡಿ ಲಕ್ಷಾಂತರ ಜನಕ್ಕೆ ಅನ್ನ ಆಗುತ್ತೆ. ನಾವು ಯಾಕೆ ಅದರಲ್ಲೆಲ್ಲ ಎಳೆಯಕ್ಕೆ ಹೋಗಬೇಕು? ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ. ದೇವ್ರು ಇವರಿಬ್ಬರಿಗೂ ಒಳ್ಳೇದು ಮಾಡಲಿ. ತುಂಬ ಥ್ಯಾಂಕ್ಸ್ ನಿಜವಾಗ್ಲೂ ಹೇಳ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಒಲಿವೆ ನಿಮಗಿರಲಿ. ಇಷ್ಟು ಮಾತ್ರ ಮಾತಾಡೋಕೆ ಹೇಳಿದ್ದಾರೆ ಡೈರೆಕ್ಟ್ರು. ಇನ್ನು ಸರ್ ಹೇಳಿದಾಗೆ ಸ್ವಸ್ತಿಕ್ ಸರ್ ನಾನು ಫಸ್ಟ್ ಟೈಮ್ ಅವರು ಇಷ್ಟು ಕಡಿಮೆ ಮಾತಾಡೋದು ನೋಡಿದ್ದು. ಅಂದರೆ ನಾವು ತುಂಬ ದಿನದಿಂದ ರಿಹರ್ಸಲ್ಸ್ ಮಾಡ್ತಾಯಿದ್ದೀವಿ. ಇವ್ರು ನರೇಷನ್ ಕೇಳಿದಾಗ ಎಷ್ಟು ಅದ್ಭುತವಾಗಿ ನರೇಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಸರ್ ಹೇಳಿದಾಗೆ ಪ್ರಾಯಶಃ ಸ್ವಸ್ತಿಕ್ ಸರ್ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ದರ್ಶನ ಆಗಬೇಕು. 100% ಎಲ್ಲರಿಗೂ ಒಂದು ಡೆಬ್ಯೂ ಮಾಡ್ತಾ ಇರುವಂಥ ಒಂದು ಅದ್ಭುತವಾದ ಪ್ರತಿಭೆ ಸ್ವಸ್ತಿಕ್ ಅವರು. ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಆ್ಯಂಡ್ ನಿರ್ಮಾಪಕರು ಸರ್ ಮೊದಲನೇ ಭೇಟಿಯಲ್ಲಿ ನನಗೆ ಬಹಳ ಖುಷಿ ಆಯಿತು. ಇವ್ರು ಮಾತಾಡಿರುವಂಥ ರೀತಿ, ಅವ್ರಿಗಿರುವಂಥ ವಿಷನ್, ಅವ್ರಿಗಿರುವಂಥ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಖಂಡಿತವಾಗ್ಲೂ 3 ಸಿನಿಮಾನು ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಸ್ಪೆಷಲಿ ದರ್ಶನದಲ್ಲಿ ನನಗೆ ಭಾಳ ಖುಷಿ ಕೊಟ್ಟಿರೋದು ನಾನಿ ಸರ್ ಜೊತೆ. ಅವ್ರ ಜೊತೆ ಮಾತಾಡೋದೇ ಖುಷಿ, ಸ್ಕ್ರೀನ್ ಶೇರ್ ಮಾಡೋದಂತ ಇನ್ನೂ ಖುಷಿ. ಸುಮ್ಮನೆ ಒಂದು ಚಿಕ್ಕ ನಾರ್ಮಲ್ ಡೈಲಾಗ್ ಇದ್ರೂ ಪಂಚ್ ಆಗುತ್ತೆ ಅದು. ಅಂಥ ಒಂದು ಅದ್ಭುತವಾದ ಲೆಜೆಂಡ್ರಿ ಕಲಾವಿದ್ರ ಜೊತೆ ಇನ್ನೊಂದು ಸರಿ ಶೇರ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರುವಂಥದ್ದು. ಆ್ಯಂಡ್ ನನ್ನ ಸ್ನೇಹಿತರು ಆದಿತ್ಯ, ಗೌರವ್, ನಿಶಾ ಆಗಿರಲಿ, ಬ್ರಿಲಿಯಂಟ್ ಟ್ಯಾಲೆಂಟ್. ನಿಜ ಹೇಳ್ತೀನಿ, ನಾನು ಅವ್ರ ಜೊತೆ ರಿಹರ್ಸಲ್ ಮಾಡಿದ್ದೀವಿ, ಒಂದಷ್ಟು ದಿನ ರಿಹರ್ಸಲ್ ಮಾಡಿದ್ದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವಂಥ ಅತ್ಯದ್ಭುತವಾದ ಪ್ರತಿಭೆಗಳು. ನಮ್ಮ ದರ್ಶನ ಸಿನಿಮಾದಲ್ಲಿ ಅವರ ರೌದ್ರ ದರ್ಶನ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದು ನನಗೆ ಬಹಳ ಖುಷಿ ಇದೆ. ಆ್ಯಂಡ್ ಅಭಿಲಾಷ್ ಸರ್ ಜೊತೆ ಕೆಲಸ ಮಾಡಿದೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಕ್ರಾಂತಿ ಸರ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಭಾಳ ಖುಷಿ ಇದೆ. ಅವರ ಲೈನ್ಸ್ ಅಂದರೆ ಸಂಗೀತ ಥರ ಇರುತ್ತೆ, ಅಂದರೆ ಲಿರಿಕ್ಸ್ ಥರ ಇರುತ್ತೆ, ಅಷ್ಟು ಅದ್ಭುತವಾಗ ಒಂದು ಬರಹಗಾರರು. ಸೊ ಈ ಒಂದು ಕಂಪ್ಲೀಟ್ ಟೀಮ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ನನಗೆ ಬೇಕಾಗಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.